ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಎನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಮಾಡಿದೆ ಒಂದ್ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಓಕೆ, ಸೊ ಈ ಲೈನ್ ಒಂದು ಏನೋ ಹಾಕ್ಕೊಂಡು ಇಟ್ಕೊಳ್ಳಿ ಕೇಳಿದ್ದೆ. ಓಕೆನಾ. ಸೊ 370 ಲೆವೆಲ್ಲು ಮತ್ತು ಏನೋ ಯಾವುದೋ ಒಂದು 200 ಲೆವೆಲ್ಲು. ಓಕೆ, ಓಕೆ 100 ಪಾಯಿಂಟಲ್ಲ. ಓಕೆ, 280 ಲೆವೆಲ್ಲು. ನನ್ನ ಟಾರ್ಗೆಟ್ ಬಂದುಬಿಟ್ಟು 180. ಅದು ಎಲ್ಲಿಂದ ಬರುತ್ತೆ ಅಲ್ಲಿಂದ ನೀವು 150 ಪಾಯಿಂಟು ಅಂತ ಹೇಳಿದ್ದೆ. ಓಕೆ, 180 120 ಟಾರ್ಗೆಟು ಅಂತ ಹೇಳಿದ್ದೆ. ಆಲ್ಮೋಸ್ಟ್ ಟಾರ್ಗೆಟ್ ಹತ್ರನೇ ಇಲ್ಲಾಗಿದೆ. ಓಕೆನಾ. ಇದು ಡ್ಯೂರಿಂಗ್ ದ ಟೈಮ್ ನಾನು ಲೈನ್ ಹಾಕಿದ್ದು ನಾನು ಟ್ರೇಡಿಂಗ್ ಟೈಮಲ್ಲಿ. ಸೊ ಆಲ್ಮೋಸ್ಟ್ ನಮ್ಮದು ಟಾರ್ಗೆಟ್ ಹತ್ರನೇ ನಿಯರ್ ಹತ್ರನೇ ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ಟು ಓಕೆ ಸಸ್ಟೈನ್ ಆಯಿತು. ಯಾಕೆ ಈ ರೀತಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ? ಓಕೆ, ಯಾಕಾಗುತ್ತೆ ಅಂತಂತಂದರೆ ಇಲ್ಲೆಲ್ಲ ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಸಪೋರ್ಟ್ ಬಂದಿದೆ. ಓಕೆ, ರೆಸಿಸ್ಟೆನ್ಸಿ ಬಂದಿದೆ. ಸೊ ಇಲ್ಲೆಲ್ಲ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಿರ್ತಾರೆ. ಸಡನ್ನಾಗಿ ಅವ್ರದ್ದು ಏನಾಗುತ್ತೆ, ಗ್ಯಾಪ್ ಡೌನಲ್ಲಿ ಓಪನ್ ಆಗಿಬಿಟ್ಟು ಓಕೆ ಇಲ್ಲೆಲ್ಲ ಏನು ಮಾಡ್ತಾರೆ, ಬುಕ್ಕಿಂಗ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇಲ್ಲೆಲ್ಲ ಬುಕ್ಕಿಂಗ್ ಆಗುತ್ತೆ. ಯಾವುದು ಪುಟ್ ಸೈಡ್ ಯಾರು ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರೋ ಕ್ಯಾರಿ ಫಾರ್ವರ್ಡ್ ಮಾಡಿರೋದೆಲ್ಲ ಇದು ಆಗುತ್ತೆ. ಓಕೆ, ಸೊ ಇವ್ರದ್ದೆಲ್ಲ ಎಕ್ಸಿಟ್ ತೊಗೋತಾರೆ ಇಮಿಡಿಯೇಟ್. ನಮ್ಮ ಥರ ಅಲ್ಲ. ಓಕೆ, ಎಕ್ಸಿಟ್ ಯಾಕೆಂತಂತಂದರೆ 80 ರೂಪಾಯಿ ಇರೋದು 250ಗೆ ಓಪನ್ ಆಗಿದೆ. ಸೊ 1:4 ಟ್ರೇಡ್ ಸಿಕ್ಕಿದೆ. 80 160 ಈ ಕಡೆ ಒಂದು 110. ಓಕೆ, 1:4 ಸಿಕ್ಕಿದೆ. ಓಕೆನಾ. ಇಂಥ ಟ್ರೇಡಲ್ಲೂ ನಾವು ಚುಪ್ ಕಾಸ್ಕೊಂಡು ಕೊಡ್ತೀವಿ, ಇನ್ನೂ ಹೋಗುತ್ತೆ ಅಂತ ಅವ್ರು ನಾವು ಕೂತ್ಕೊಳಂಗಿಲ್ಲ. ಅವ್ರು ಏನು ಮಾಡ್ತಾರೆ, ಎಕ್ಸಿಟ್ ಮಾಡ್ತಾರೆ. ಎಕ್ಸಿಟ್ ಮಾಡಿದ ಸಲುವಾಗಿ ಇಲ್ಲಿವರೆಗೂ ಓಪನ್ ಆಗುತ್ತೆ. ಯಾರು ಎಕ್ಸಿಟ್ ಮಾಡಿರೋಂಗಿಲ್ಲೋ ಅದು ಎಕ್ಸಿಟ್ ಮಾಡಿದ ಸಲಕ್ಕೆ ಮೇಲ್ಗಡೆ ಬರುತ್ತೆ ಮಾರ್ಕೆಟು. ಓಕೆ, ಯಾರು ಎಕ್ಸಿಟ್ ಮಾಡಿರಲ್ಲ ಅಂದ್ಕೊಳ್ಳಿ, ಅವರನ್ನೆಲ್ಲ ಕಿತ್ತಾಕೋಕ್ಕೆ ಮಾರ್ಕೆಟು ಮೇಲ್ಗಡೆ ಸ್ಲೋ ಆ್ಯಂಡ್ ಸ್ಟಡಿ ಯಾವ ರೀತಿ ಬಂದಿದೆ ನಿಮಗೆ ಗೊತ್ತಿರುತ್ತೆ ಕಾಲ್ ಸೈಡು. ಬಟ್ ನಾನು ಕಾಲ್ ಸೈಡ್ ಒಂದು ಸತಿ ಟ್ರೇಡ್ ಮಾಡಿದೆ. ಯಾಕಂದ್ರೆ ಗೊತ್ತಿತ್ತು ನನಗೆ ಈ ಲೈನ್ ಹಾಕಿಟ್ಕೊಂಡಿದ್ದೆ. ಯಾಕಂದರೆ ಇಲ್ಲಿ ಸಪೋರ್ಟ್ ಇತ್ತು ಒಂದು. ಓಕೆನಾ. ಸೊ ಇಲ್ಲೊಂದು ರೆಸಿಸ್ಟೆನ್ಸಿ ಇತ್ತು. ಸೊ ಈ ಲೈನ್ವರೆಗೂ ಬಂದೇ ಬರುತ್ತೆ ಅಂಥೇಳಿ ಈ ಕ್ಯಾಂಡಲ್ ಹ್ಯಾಮರ್ ಆದ ತಕ್ಷಣವೇ ಓಕೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಎಕ್ಸಿಟ್ ನಮ್ಮ ಟಾರ್ಗೆಟ್ ಆಲ್ರೆಡಿ ಹಿಟ್ ಆಗಿದೆ ಮತ್ತು ಕಾಲ್ ಸೈಡು ನಾನು ಕಾಲ್ ಕೊಟ್ಟಿದ್ದೆ. ಲೋ ಬ್ರೇಕ್ ಆಗಲಿಲ್ಲ ಅಂತಂತಂದರೆ ಎಂಟ್ರಿ ತೊಗೊಳ್ಳಿ. ಓಕೆ, 270 ಟಾರ್ಗೆಟ್ ಇದೆ ಅಂತ. ಓಕೆ, ಸೊ ನೀವು ನೋಡ್ಬೋದು ಟಾರ್ಗೆಟ್ ಕೊಟ್ಟ ತಕ್ಷಣ ಇಮಿಡಿಯೇಟಾಗಿ ಕೆಳಗಡೆ ಬಂದಿದೆ. ಬಟ್ ಅಪೋಸಿಟಲ್ಲೂ ಕೊಡೋಕ್ಕೆ ಇಷ್ಟ ಇಲ್ಲ. ಇವತ್ತು ಇದು ಇತ್ತು ಏನಂತಂದರೆ ಗ್ಯಾಪ್ ಡೌನ್ ಓಪನ್ ಆಯಿತು, ಇಮಿಡಿಯೇಟಾಗಿ ಗೊತ್ತಾಗ್ಬಿಡ್ತು ನಾನು ಮೇಲ್ಗೆ ಹೋಗುತ್ತೆ ಅಂಥೇಳಿ. ಸೊ ಆಮೇಲೆ ಫ್ರೀ ಫಾಲ್ ಬಂದುಬಿಡ್ತು. ಸೊ ಅದಕ್ಕೆ ನಾನು ಈ ಟ್ರೇಡ್ ನಾನು ಕೊಟ್ಟೆ. ನಾನು ಆ್ಯಕ್ಚುಲಿ ಅಪೋಸಿಟ್ ಟ್ರೇಡ್ ಕೊಡೋಂಗಿಲ್ಲ, ಶೋರ್ ಇದ್ದಿದ್ದ ಸಲುವಾಗಿ ಏನೋ ಕೊಟ್ಬಿಟ್ಟೆ ಅಷ್ಟೇ. ಸೊ ಈ ಟ್ರೇಡಲ್ಲೂ ಯಾರು ಕೂತ್ಕೊಂಡಿರ್ತಾರೋ ಅವರಿಗೂ ಒಳ್ಳೆ ಚಾನ್ಸೇ ಇರುತ್ತೆ. ಬಟ್ ಇಲ್ಲಿ ಏನು ಮಾಡಿರ್ತಾರೆ, ಇಲ್ಲಿಂದ ಇಲ್ಲಿ ಬರೆಯೋವರೆಗೂ ನಿಮ್ಮದೆಲ್ಲ ಏನಂತಾರೆ, ಏನೋ ಅಂದ್ಕೊಳ್ಳಿ, ಒಂದು ಗ್ರೀಡಿ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಸೊಕ್ಕ ಅಂದ್ಕೊಳ್ಳಿ, ಇಲ್ಲೆಲ್ಲ ಮುರಿದ್ಬಿಡುತ್ತೆ ಮಾರ್ಕೆಟ್. ನಮ್ಮ ಸೊಕ್ಕನ್ನು ಮುರಿದಾಗ ಅಂದರೆ ನಾವು ಕೆಳಗೆ ಬೀಳುತ್ತೆ ಅಂತ ಸೊಕ್ಕಿಂದ ಕೂತ್ಕೊಂಡಿರ್ತೀವಲ್ಲ, ಆ ರೀತಿ ಮಾರ್ಕೆಟನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರೆ ಎಲ್ಲೋದು ನಮ್ಮ ಸೊಕ್ಕನ್ನು ಮುರಿದ್ಬಿಟ್ಟು ನಾನು ನಿಮ್ಗಿನ್ನೂ ಹುಷಾರಿದ್ದೀನಿ ಅಂತ ಎಲ್ಲ ಸೊಕ್ಕನ್ನು ಮುರಿದ್ಬಿಟ್ಟು ಆಮೇಲೆ ಕೆಳಗಡೆ ಬರುತ್ತೆ. ಯಾಕಂದ್ರೆ ನಮ್ದು ಇಲ್ಲೆಲ್ಲ ಕಂಪ್ಲೀಟಾಗಿ ಸೊಕ್ಕು ಮುರಿದಿರುತ್ತೆ ನಮ್ಮ ಹತ್ರ ಇರೋದೆಲ್ಲ, ಆಮೇಲೆ ಬಿದ್ದುಬಿಡುತ್ತೆ. ಸೊ ಆಮೇಲೆ ನಾನು ನಿಮ್ಗೆ ಹೇಳಿದ್ದೆ, ನಿಮಗೆ ಓಕೆ ಮಂಡೇ ಬಂದ ತಕ್ಷಣ ಯಾವಾಗಲೂ ನೀವು ಏನು ಮಾಡಿ ಅಂತಂದರೆ ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ಟ್ರೇಡ್ ಮಾಡ್ಕೊಳ್ಳಿ ಅಂತ. ಓಕೆ, ಮಂಡೇ ಯಾವಾಗ ಬರುತ್ತೋ ಆವಾಗ ನೆಕ್ಸ್ಟ್ ಎಕ್ಸ್ಪೈರಿಗೆ ಶಿಫ್ಟ್ ಆಗಿ ಅಂತ ಹೇಳಿದ್ದೆ. ಮಂಡೇ ಬರಲಿ, ಟ್ಯೂಸ್ಡೇ ಬರಲಿ, ಎಕ್ಸ್ಪೈರಿ ಬಂದಾಗ ನೆಕ್ಸ್ಟ್ ಎಕ್ಸ್ಪೈರಿಗೆ ಶಿಫ್ಟ್ ಆಗಿ ಅಂತ. ನೆಕ್ಸ್ಟ್ ಎಕ್ಸ್ಪೈರಿಗೆ ಶಿಫ್ಟ್ ಆಗಿದ್ದರೆ ನಿಮಗೆ ಆರಾಮಾಗಿ ಕುತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಓಕೆನಾ. ಇಲ್ಲಿ 30 ಪಾಯಿಂಟ್ SL ಹಿಟ್ಟಾದ್ರೂ ಒಂದು ಟ್ರೇಡಲ್ಲಿ, ಆಮೇಲೆ ನೀವು 1 ಅವರೋ ಇಲ್ಲ 2 ಅವರೋ ಬಿಟ್ಕೊಂಡು ನೋಡಿದ್ರು ನೀವು ನೋಡ್ಕೊಳ್ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಅಕಸ್ಮಾತ್ ಇಲ್ಲಿ ಏನಾದರೂ ಎಂಟ್ರಿ ತೊಗೊಂಡಿದ್ರಿ ಅಂದ್ಕೊಳ್ಳಿ. ಈ ಎಂಟ್ರಿ ಎಲ್ಲಿದೆ, ಆಲ್ಮೋಸ್ಟ್ 1 ಗಂಟೆ ಹತ್ರ ಇರಬೇಕು ಅಂದ್ಕೋತೀನಿ. ಓಕೆ, 1 ಗಂಟೆ ನೋಡಿ, 1 ಗಂಟೆ ಹತ್ರ ತೊಗೊಂಡಿದ್ರು ನಿಮ್ಗೆ 1 ಗಂಟೆ ಪುಟ್ಟಲ್ಲಿ ತೊಗೊಂಡಿದ್ರು ಆರಾಮಾಗಿ ನಿಮಗೆ ಬಂದಿರೋದು. ಸೊ ಅದಕ್ಕೆ ಯಾವಾಗಲೂ ಒಂದು ಸತಿ SL ತೊಗೊಂಡ್ಮೇಲೆ ಅದನ್ನು ಕಾಯಬೇಕು. 1 ಅವರೋ ಇಲ್ಲ 2 ಅವರೋ ಕಾಯಬೇಕು. ಕಾಯ್ದಾಗ ಮತ್ತೆ ನಿಮಗೆ ಒಳ್ಳೆ ಟ್ರೇಡೇ ಸಿಗುತ್ತೆ, ಇಲ್ಲ ಅಂತಿಲ್ಲ. ಬಟ್ ಈ ರೀತಿ ಫಾರ್ಮೇಷನ್ ನೋಡ್ಕೊಂಡ್ಬಿಟ್ಟು ನೀವು ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡಲೇಬೇಕಾಗುತ್ತೆ. ಓಕೆ, ನಾಳೆ ಎಕ್ಸ್ಪೈರಿ ಇದೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಎಕ್ಸ್ಪೈರಿದಲ್ಲೇ ಕೆಲಸ ಮಾಡಿ. ಓಕೆ, ನೆಕ್ಸ್ಟ್ ಎಕ್ಸ್ಪೈರಿದಲ್ಲೇ ಕೆಲಸ ಮಾಡಿ. ಈ ಲೆವೆಲ್ ಬ್ರೇಕ್ ಆದರೆ ನಾನು 950 ಲೆವೆಲು ಮತ್ತು 900 ಲೆವೆಲ್ ನೋಡ್ತಾ ಇದ್ದೀನಿ. 180ವರೆಗೂ ನೀವು ಕಾಯ್ದು ಅಕಸ್ಮಾತ್ ಇಲ್ಲಿಂದ ಮತ್ತೆ ನಾಳೆ ಗ್ಯಾಪ್ ಡೌನ್ ಏನಾದರೂ ಓಪನ್ ಆದರೆ ಮತ್ತು ಅದೇ ರೀತಿ ಇರುತ್ತೆ. ಬಟ್ ಹೇಳೋಕ್ಕಾಗಲ್ಲ. 180 SL ಇಟ್ಕೊಂಡು ಮತ್ತೆ ಬೇಕಾದರೆ ಕೆಳಗಡೆ ಸೈಡ್ ನೋಡ್ಬೋದು. ಮೇಲ್ ಸೈಡ್ ಅಂತೂ ಕಾಲ್ ಅಂತೂ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಅದು ಟೋಟಲಿ ಅವಾಯ್ಡ್ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲಿಗೆ ಎನಾಲಿಸಿಸನ್ನು ಕ್ಲೋಸ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.